ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹಿರಿಯ ನಟರು, ಕಿರುತೆರೆ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಹೆಜ್ಜೆಯನ್ನು ಇಟ್ಟು ಎಲ್ಲರ ಗಮನ ಸೆಳೆದಿರ್ತಕ್ಕಂಥದ್ದು. ವಯಸ್ಸು 60 ದಾಟಿದರೂ ಕೂಡ ಈಗಲೂ ಕೂಡ ಒಂದು ರೀತಿ 23ರ ಯುವಕನಂತೆ ಸದಾ ಸಿನಿಮಾಗಳಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಕನ್ನಡದ ಖ್ಯಾತ ಹಿರಿಯ ನಟರು ಮೂಗು ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಆರ್ ಕನ್ನಡ ಚಾನಲ್ಗೆ ನಾನು ಭಾಳ ಚಿರುಣಿಯಾಗಿದ್ದೀನಿ ಮತ್ತು ಎಲ್ಲ ವೀಕ್ಷಕರಿಗೆ ಶುಭವಾಗಲಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಆಯಸ್ಸು ಗಟ್ಟಿಯಾಗಿರೋವ್ರಿಗೂ, ಆರೋಗ್ಯ ಚೆನ್ನಾಗಿರೋವ್ರಿಗೂ ದೇವರು ಶಕ್ತಿ ಕೊಟ್ಟಷ್ಟು ಚೆನ್ನಾಗಿರ್ತೀವಿ. ಯಾಕಂದರೆ ನಾನು ಯಾಕೆ ಹೇಗಿದ್ದೀರಿ ಸರ್ ಅಂತ ಕೇಳಿದ್ನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಪೋಷಕ ನಟರು, ಹಿರಿಯ ಕಲಾವಿದರು ಎಲ್ಲೋ ಕಡೆಗಣನೆ ಆಗ್ತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೆ ನೀವು ಹೇಗಿದ್ದೀರಿ ಅಂತ ಕೇಳಿದೆ. ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಒಂದು ವಯಸ್ಸು ಯುವಕರಾಗಿದ್ದಾಗ ಚೈತನ್ಯ, ಆಸಕ್ತಿ, ಸಮಾಜದಲ್ಲಿ ಲವಲವಿಕೆಯಿಂದ ಓಡಾಡ್ತಾ ಇರ್ತಾರೆ, ಬೆಳೆಯೋ ಹುಮ್ಮಸ್ಸು. ಅದೇ ಥರ ವಯಸ್ಸಾಗ್ತಾ ಮನೇಲಿ ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಅವ್ರಿಗೆ ಮದುವೆ ಆಗುತ್ತೆ, ಕೊನೆಗೆ ನಿವೃತ್ತಿ ಆಗುವಂಥ ಒಂದು ಸಂದರ್ಭ ಬರುತ್ತೆ ವಯಸ್ಸಾದ ಮೇಲೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ನಿವೃತ್ತಿ ಆಗುವಂಥ ವಯಸ್ಸಿದ್ದರೂ ಕೂಡ ಚಟುವಟಿಕೆಯಲ್ಲಿದ್ದರೆ ಲವಲವಿಕೆಯಿಂದ ಇರೋಕ್ಕೆ ಸಾಧ್ಯ, ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅನ್ನೋ ಒಂದು ಮನೋಧರ್ಮದಿಂದ ನಾವು ಸದಾ ಚಟುವಟಿಕೆಯಲ್ಲಿರಬೇಕು. ಆವಾಗ ನಮಗೆ ಆಯಸ್ಸು ಗಟ್ಟಿಯಾಗಿರುತ್ತೆ, ನೆಮ್ಮದಿನೂ ಸಿಗುತ್ತೆ, ಆಮೇಲೆ ಸಮಾಜದಲ್ಲಿ ಗೌರವವೂ ಸಿಗುತ್ತೆ. ಯಾಕೆ ಅಂತಂದರೆ, ವಯಸ್ಸಾದರೂ ಕೂಡ ಸಮಾಜಕ್ಕೆ ಬೇಕಾದ ವ್ಯಕ್ತಿ ಇವರು ಅಂತ ಅನ್ನಿಸ್ಬೇಕು. ಅದನ್ನು ನಮಗೆ ನಾವೇ ಮಾಡ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹಿರಿಯ ನಟರು, ಕಿರುತೆರೆ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಹೆಜ್ಜೆಯನ್ನು ಇಟ್ಟು ಎಲ್ಲರ ಗಮನ ಸೆಳೆದಿರ್ತಕ್ಕಂಥದ್ದು. ವಯಸ್ಸು 60 ದಾಟಿದರೂ ಕೂಡ ಈಗಲೂ ಕೂಡ ಒಂದು ರೀತಿ 23ರ ಯುವಕನಂತೆ ಸದಾ ಸಿನಿಮಾಗಳಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಕನ್ನಡದ ಖ್ಯಾತ ಹಿರಿಯ ನಟರು ಮೂಗು ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಆರ್ ಕನ್ನಡ ಚಾನಲ್ಗೆ ನಾನು ಭಾಳ ಚಿರುಣಿಯಾಗಿದ್ದೀನಿ ಮತ್ತು ಎಲ್ಲ ವೀಕ್ಷಕರಿಗೆ ಶುಭವಾಗಲಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಆಯಸ್ಸು ಗಟ್ಟಿಯಾಗಿರೋವ್ರಿಗೂ, ಆರೋಗ್ಯ ಚೆನ್ನಾಗಿರೋವ್ರಿಗೂ ದೇವರು ಶಕ್ತಿ ಕೊಟ್ಟಷ್ಟು ಚೆನ್ನಾಗಿರ್ತೀವಿ. ಯಾಕಂದರೆ ನಾನು ಯಾಕೆ ಹೇಗಿದ್ದೀರಿ ಸರ್ ಅಂತ ಕೇಳಿದ್ನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಪೋಷಕ ನಟರು, ಹಿರಿಯ ಕಲಾವಿದರು ಎಲ್ಲೋ ಕಡೆಗಣನೆ ಆಗ್ತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೆ ನೀವು ಹೇಗಿದ್ದೀರಿ ಅಂತ ಕೇಳಿದೆ. ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಒಂದು ವಯಸ್ಸು ಯುವಕರಾಗಿದ್ದಾಗ ಚೈತನ್ಯ, ಆಸಕ್ತಿ, ಸಮಾಜದಲ್ಲಿ ಲವಲವಿಕೆಯಿಂದ ಓಡಾಡ್ತಾ ಇರ್ತಾರೆ, ಬೆಳೆಯೋ ಹುಮ್ಮಸ್ಸು. ಅದೇ ಥರ ವಯಸ್ಸಾಗ್ತಾ ಮನೇಲಿ ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಅವ್ರಿಗೆ ಮದುವೆ ಆಗುತ್ತೆ, ಕೊನೆಗೆ ನಿವೃತ್ತಿ ಆಗುವಂಥ ಒಂದು ಸಂದರ್ಭ ಬರುತ್ತೆ ವಯಸ್ಸಾದ ಮೇಲೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ನಿವೃತ್ತಿ ಆಗುವಂಥ ವಯಸ್ಸಿದ್ದರೂ ಕೂಡ ಚಟುವಟಿಕೆಯಲ್ಲಿದ್ದರೆ ಲವಲವಿಕೆಯಿಂದ ಇರೋಕ್ಕೆ ಸಾಧ್ಯ, ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅನ್ನೋ ಒಂದು ಮನೋಧರ್ಮದಿಂದ ನಾವು ಸದಾ ಚಟುವಟಿಕೆಯಲ್ಲಿರಬೇಕು. ಆವಾಗ ನಮಗೆ ಆಯಸ್ಸು ಗಟ್ಟಿಯಾಗಿರುತ್ತೆ, ನೆಮ್ಮದಿನೂ ಸಿಗುತ್ತೆ, ಆಮೇಲೆ ಸಮಾಜದಲ್ಲಿ ಗೌರವವೂ ಸಿಗುತ್ತೆ. ಯಾಕೆ ಅಂತಂದರೆ, ವಯಸ್ಸಾದರೂ ಕೂಡ ಸಮಾಜಕ್ಕೆ ಬೇಕಾದ ವ್ಯಕ್ತಿ ಇವರು ಅಂತ ಅನ್ನಿಸ್ಬೇಕು. ಅದನ್ನು ನಮಗೆ ನಾವೇ ಮಾಡ್ಕೋಬೇಕು.